ನಮಸ್ಕಾರ ಎಲ್ರಿಗೂ. ನಿನ್ನೆ ಟೀಮ್ ಇಂಡಿಯಾ ಸೋತಿದೆ T20ಲಿ. ಇಂಗ್ಲೆಂಡ್ ಅವ್ರು ಗೆದ್ದಿದ್ದಾರೆ. ಸೊ ವಿಪರ್ಯಾಸ ಏನಪ್ಪ ಅಂದರೆ, ಇಂಗ್ಲೆಂಡ್ ಅವ್ರಿಗೆ ಗೊತ್ತಿರೋದನ್ನ ಇಂಡಿಯಾದವ್ರಿಗೆ ಗೊತ್ತಿಲ್ಲ. ಅದೇನಂದರೆ, RCB ಟೀಮಲ್ಲಿರೋ 3 ಜನ ಇಂಗ್ಲೆಂಡ್ ಪ್ಲೇಯರ್ಸು, ಬೆತೆಲು, ಸಾಲ್ಟು, ಇನ್ನೊಬ್ರು ಯಾರೋ ಇದ್ದಾರೆ. ಸೊ ಇವ್ರು 3 ಜನ ಟಾಪ್ ಪ್ಲೇಯರ್ನ ಇಟ್ಕೊಂಡು ಇಂಗ್ಲೆಂಡ್ ಅವರು ಇಂಡಿಯಾದ ಮೇಲೆ ಗೆದ್ದಿದ್ದಾರೆ. ಸೊ ಅದೇ ಇಂಡಿಯಾ RCBಯಲ್ಲಿ ಆಡಿರೋರು ತುಂಬ ಟಾಪ್ ಪ್ಲೇಯರ್ಸ್ ಇದ್ದಾರೆ. ಬ್ಯಾಟ್ಸ್ಮನ್ಗಳಿದ್ದಾರೆ, ಬಾಲರ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಬಾಲರ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳು ಇದ್ದಾರೆ. ಇವ್ರಿಗೆ ಹಾಕ್ಕೊಂಡು ಇಂಡಿಯಾ ಟೀಮಲ್ಲಿ ಈ ಸಾರಿ ಗೆಲ್ಲಬೇಕಾಗಿತ್ತು. ಸೊ ಗೆದ್ದಿಲ್ಲ, ಸೋತಿದ್ದಾರೆ. ಸೆಲೆಕ್ಷನಲ್ಲಿ ತುಂಬ ಎಡವಿದ್ದಾರೆ ಟೀಮ್ ಇಂಡಿಯಾ. ಅದರಲ್ಲೂ ಗೌತಮ್ ಗಂಭೀರ್ ಅವರು ಕ್ಯಾಪ್ಟನ್ಸಿ ನಾಯಕರಾಗಿ ಅವರು ಮುಂದುವರಿಯೋದಕ್ಕೆ ಎಲ್ಲೋ ಸ್ವಲ್ಪ ಎಡುತ್ತಾ ಇದ್ದಾರೆ. ಹಳೆ ದ್ವೇಷ ಏನಾದರೂ ಸಾಧಿಸ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕಂದರೆ ವಿರಾಟ್ ಕೊಹ್ಲಿ ಮೇಲೆ ಅವ್ರಿಗೆ ಸ್ವಲ್ಪ ಈ ಥರ ಇದೆ. ಸೊ ಅದು ಬಿಟ್ಟರೆ ತುಂಬ ಒಳ್ಳೆಯದು. ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇಂಡಿಯಾಗೆ ಕೆಟ್ಟ ಹೆಸರು ಬರೋದಂತೂ ಗ್ಯಾರಂಟಿ. ಯಾವಾಗ ನಮ್ಮ ಕಿಂಗ್ ಕೊಹ್ಲಿ ಸ್ಟೇಡಿಯಮಲ್ಲಿ ಅಖಾಡಕ್ಕೆ ಇಳಿತಾರೋ ಆವಾಗ ಸೋಲನ್ನ ಮಾತೇ ಬರಲ್ಲ. ಯಾಕಂದರೆ ಟೀಮ್ ಇಂಡಿಯಾಗೆ ಮೇನ್ ಸ್ಟ್ರೆಂತ್ ಅಂದರೆ ನಮ್ಮ RCB ಕಿಂಗ್ ಕೊಹ್ಲಿ ಅವರೊಬ್ಬರು ಇದ್ರು ಅಂದರೆ ತಂಡಕ್ಕೆ 10 ಆನೆ ಬಲ ಬಂದಂಗೆ ಇರುತ್ತೆ. ಸೊ ಅವ್ರ ಆಟದ ವೈಖರಿನೂ ಆ ಥರ ಇದೆ. ಇದರಲ್ಲೇ ಗೊತ್ತಾಗುತ್ತೆ. ಮೊನ್ನೆ ಸೋತಿರೋ ಮ್ಯಾಚು ಇಂಗ್ಲೆಂಡ್ ಜೊತೆ. ಸೊ ಎಲ್ಲರೂ ತಿಳ್ಕೋಬೇಕು. ನಾನು ಟೀಮ್ ಇಂಡಿಯಾದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಇನ್ಮೇಲಾದರೂ ನಮ್ಮ RCB ಪ್ಲೇಯರು, ಬಾಲರ್ಸ್ಗಳು ಇದ್ದಾರೆ, ಬ್ಯಾಟ್ಸ್ಮನ್ಗಳು ಇದ್ದಾರೆ, ಅದರಲ್ಲೂ ನಮ್ಮ ಕಿಂಗ್ ಕೊಹ್ಲಿನ ದೂರ ಇಟ್ಟಿರೋದು ತುಂಬ ದೊಡ್ಡ ತಪ್ಪು. ಈ ತಪ್ಪನ್ನ ಮುಂದೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಕಿಂಗ್ ಕೊಹ್ಲಿ ಇದ್ರೇ ಇಂಡಿಯಾ ಟೀಮು. ಇಂಡಿಯಾ ಅಂದ್ರೇ ಕಿಂಗ್ ಕೊಹ್ಲಿ. ಅದರಲ್ಲೂ ಈ ಸಾರಿ RCB ಕಪ್ ಗೆದ್ದಿರೋದ್ರಿಂದ RCB ಪ್ಲೇಯರು ತುಂಬ ಚೆನ್ನಾಗಿ ಆಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 2 ಸಾರಿ ಕಪ್ನ ಗೆದ್ದಿದ್ದಾರೆ RCB ಅವರು. ಸೊ ಅವ್ರ ಮೇಲೆ ತುಂಬ ಹೋಪ್ ಇದೆ. ರಜತ್ ಪತ್ತಿದಾರ್ ಅವರು ಒಳ್ಳೆ ಕ್ಯಾಪ್ಟನ್ಸಿನ ಮಾಡಿಕೊಂಡು ಮುಂದೆ ನುಗ್ಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 2 ಕಪ್ಪು ಕೂಡ ಗೆದ್ದಿದ್ದಾರೆ. ಅವ್ರಿಗೆ ಈ ಟೀಮ್ ಇಂಡಿಯಾದಲ್ಲಿ ಸೆಲೆಕ್ಟನ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದು ಒಂದು ಮೇಜರ್ ತಪ್ಪು. ಭುವನೇಶ್ವರ್ ಕುಮಾರ್ ಇಂಡಿಯಾದ ಮೋಸ್ಟ್ ಬೌಲರು, ಅವ್ರನ್ನ ಸೆಲೆಕ್ಷನ್ ಮಾಡಿರೋದ್ರಲ್ಲೂ ಎಡವಿದ್ದೀರ. ಅದು ಒಂದು ದೊಡ್ಡ ತಪ್ಪು. ಇದೇ ಥರ ಹೇಳ್ತಾ ಹೋದರೆ ತುಂಬ ಇದ್ದಾವೆ. ನಮ್ಮ RCB ಪ್ಲೇಯರ್ನೇ ನೀವು ಸೆಲೆಕ್ಟ್ ಮಾಡ್ಕೊಂತು ಅಂತಂದರೆ ಇಂಡಿಯಾ ಟೀಮಲ್ಲಿ ಇಂಡಿಯಾಗೆ ಮುಂದೆ ತುಂಬ ಒಳ್ಳೆ ಫ್ಯೂಚರ್ ಇದೆ. ನೀವು ಇದೇ ಥರ ಮುಂದುವರ್ಸ್ಕೊಂಡು ಹೋದರೆ ನಮ್ಮ BCCI ಹೆಸರನ್ನ ಹಾಳು ಮಾಡ್ತೀರಾ ಗೌತಮ್ ಗಂಭೀರ್ ಸರು. ಸೊ ಅದನ್ನು ಮುಂದುವರ್ಸೋಕೆ ಹೋಗಬೇಡಿ. ಇನ್ಮೇಲಾದರೂ ಚೆನ್ನಾಗಿ ಆಡೋರಿಗೆ ಅವಕಾಶ ಮಾಡಿಕೊಡಿ. ಬರೀ ನಿಮ್ಮವ್ರಿಗೆ ಚಾನ್ಸ್ ಕೊಟ್ಟು ಇಂಡಿಯಾ ಟೀಮ್ನ ಹಾಳು ಮಾಡೋಕ್ಕೆ ಹೋಗಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.